ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿಬ್ರು ಹಿಂಗೆ ಒಂದಾಗಿ ಖುಷಿಯಾಗಿರೋದನ್ನ ನೋಡಿದ್ರೆ ನಂಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತದೆ. ಅವನವ ನೀವು ಅವತ್ತು ಮಾತಾಡಿದ್ ನೋಡಿ ನಮ್ಮ ಸಿದ್ದು ಜೀವನ ಗಂಡಂತರು ಸಿಕ್ಕಾಕೊತ್ತು ಅನ್ಕಂಡೆ. ಆದರೆ ನಿಮ್ಮ ಅಪ್ಪ ಅವ್ವ ಬಂದು ನಿಮ್ಮಿಬ್ರನ್ನ ಸಂಧಾನ ಮಾಡಿ ಒಂದು ಮಾಡಿದ್ದು ನಂಗೆ ಬಹು ಖುಷಿ ಆಯಿತು ಕಣವ. ಅವ್ರಿಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಅಂಥ ಅತ್ತೆ ಮಾವ ಸಿಗೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ಬರೀ ಅತ್ತೆ ಮಾವ ಅಲ್ಲಕ್ಕಲ್ಲ, ಭಾವನವ್ರಂತ ಹೆಂಡತಿ ಸಿಗಕ್ಕೂ ನೀನು ಬಹು ಪುಣ್ಯ ಮಾಡಿದಿ, ಡಬಲ್ ಪುಣ್ಯ ಮಾಡಿದಿ. ಬಡ್ಡಿದ್ನೆ ಮನೆಯೆಲ್ಲ ಸೆಟ್ ಆಯ್ತೆ, ಏನು ತೊಂದರೆ ಇಲ್ಲ ತಾನೆಯಾ? ಏನೂ ತೊಂದರೆ ಇಲ್ಲ ಕಣ, ಇರೋದು ನಾವಿಬ್ಬರೇ ಅಲ್ವೇ, ಸೂಪರ್ ಆಗದೆ. ಕಾಳ್ಬಡ್ಡಿ ಇದ್ನೆ ಇಬ್ರೇ ಅಂತ ಎಷ್ಟು ಖುಷಿಯಾಗಿ ಹೇಳ್ತೀಯ ನೋಡು. ಬರೀ ಇಬ್ರಲ್ಲಕ್ಕಲ್ಲ, ಮೂರನೇವ್ರು ಬರೋದ್ರ ಬಗ್ಗೆ ಹೊಸ ಯೋಚನೆ ಮಾಡಿ ಇಬ್ರುವೆ. ನಾಚಿಕೆ ನೋಡು. ಸುಮ್ಮನಿರೋಣ, ಏನೋ ಹೇಳ್ಬೇಡ. ಮೊದಲು ನಮ್ಮ ಜೀವನ ಸೆಟ್ ಆಗಬೇಕು, ಅದಾದಮೇಲೆ ಅದ್ರ ಕತೆ ಇಲ್ಲ. ಸಿದ್ದು, ನಾನು ಯಾಕೆ ಈ ಮಾತು ಅಂದೆ ಅಂದರೆ, ಹುಟ್ಟೋ ಮಕ್ಳಿಗೆ ಮನೇಲಿ ಎಷ್ಟೇ ಮನಸ್ಸುಗಳು ಒಡೆದೋಗಿದ್ರು ಅದನ್ನ ಬೆಸೆಯೋ ಶಕ್ತಿ ಇರ್ತದಂತೆ ಕಲ. ಅದೆಲ್ಲ ಬಿಡೋಣ, ಆಗೋ ಟೈಮಲ್ಲಿ ಅದೆಲ್ಲ ಆಯ್ತದೆ. ಆಗೋ ಕಾಲಕ್ಕೆ ಆಗಲಿ. ಸಿದ್ದು, ನಾನು ಮುಂದಿನ ಸಲ ಬರ್ಬೇಕಾರೆ ನಿಮ್ಮ ಮನೆಗೆ ಏನೇನು ಸಾಮಾನು ಬೇಕೋ ಎಲ್ಲ ತಂದ್ಬಿಡ್ತೀನಿ ಕಲ. ಅದೆಲ್ಲ ಏನು ಬೇಡ ಕಣ. ಇದೇನಿಲ್ಲ ಬೇಡ ಅಂತೀಯಾ? ನಾನೇ ನಿನಗೆ ಸಾಲ ಕೊಡ್ತಾ ಇದ್ದಾನೆ. ನನ್ನ ತಮ್ಮ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡೋದು. ಸುಮ್ಕೆ ನಾನು ಕೊಟ್ಟಿದ್ದನ್ನ ಈಸ್ಕೋಬೇಕು ಅಷ್ಟೇಯ. ಹಾಂ ತಗಲ. ಏನಣ್ಣ ಇದೆಲ್ಲ ಬೇಡ, ಒಳಗಿಡು. ಮತ್ತೆ ಅದೇ ರಾಗ ಆಡ್ತಾ ಇದೆಯಲ್ಲ. ಸಂಸಾರ ಅಂದಮೇಲೆ ಅದು ಇದು ಖರ್ಚಿರ್ತವೆ. ನೀವು ಇದನ್ನೇನು ವಾಪಸ್ ಕೊಡ್ಬೇಕಾಗಿಲ್ಲ ಕಣಪ್ಪ. ನಿಮ್ಮಿಬ್ರು ಹೊಸ ಸಂಸಾರಕ್ಕೆ ನನ್ನ ಪುಟ್ಟ ಕಾಣಿಕೆ ಇದು, ತಕೊಳ್ಳಿ. ಸಿದ್ದು, ದುಡ್ಡಿ ಇದೆ, ನೀನು ಬದಲೇ ಆಗೋದಿಲ್ಲ ಕಲ. ನಂತವು ಸ್ವಾಭಿಮಾನವೇ. ಅವನವ ಅವನೇನೋ ತಗೊಳ್ಳೋದಿಲ್ಲ, ನೀನಾರ ತಗೊಳವ. ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ನೀವೇ ತಗೊಳ್ಳಿವ್ರಂತೆ. ಈಗಿದ್ದು ತಗೊಳ್ಳಿ, ಇದು ತಗೊಂಡ್ರೆ ನನಗೂ ಖುಷಿ ಆಯ್ತದೆ. ಇಲ್ಲ ಅಂದರೆ ನನಗೂ ನಾನು ಬ್ಯಾರೆಯವನು ಅನ್ನೋ ಭಾವನೆ ಬರ್ತದೆ ಕಣವ. ಅಯ್ಯೋ ಭಾವ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ನೋಡಿ, ಎಲ್ಲರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನೋಡ್ತಿದ್ರೆ, ಆದರೆ ನೀವು ಮಾತ್ರ ಯಾವಾಗಲೂ ಯಾವುದೋ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಇರ್ತೀರಾ. ಆದರೆ ಈ ದುಡ್ಡಿನ ಸಹಾಯಕ್ಕೆ ಮಾತ್ರ ಬೇಡ ಅಂತ ಹೇಳ್ತಿದ್ದೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ನನ್ನನ್ನು ನಿಮ್ಮನ್ನು ಅನ್ಕೊಂಡಿಲ್ಲ ಅಂತ ಅಂದಮೇಲೆ ನಾನೇಕೆ ಇಷ್ಟು ಒದ್ದಾಡನೆ? ಆಯ್ತು ಬಿಡಿ, ಇನ್ಮೇಲೆ ನಿಮ್ಮ ಮನೆ ಕಡೆಗೆ ತಲೆ ಹಾಕು ಮಲ್ಗೋದಿಲ್ಲ ನಾನು. ಭಾವ, ಬೇಜಾರು ಮಾಡ್ಕೋಬೇಡಿ, ಕೊಡಿ. ತಗೊಳ್ಳುವ, ತಗೊಳ್ಳಿ. ಈಗ ನೋಡಿ, ನನಗೂ ಬಹು ಖುಷಿ ಆಯ್ತು. ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಚೆಂದಾಗಿ ಬದುಕಿ. ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಸಿದ್ದೇಗೌಡ, ಇನ್ಮೇಲೆ ಈ ಹುಡುಗಾಟಿಕೆನೆಲ್ಲ ಒಸಿ ಬಿಡು. ಭಾವನವನ್ನ ಅರ್ಥ ಮಾಡ್ಕೊಳ್ಳೋದು ಕಲಿ. ಅಯ್ಯೋ, ನನಗೆ ಇದಕ್ಕೆ ಬಂದಾಗಿಂದ ಅದೇ ಕೆಲಸ ಆಗೋಗದೆ. ಭಾವ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾಕವ ಅಂತ ದೊಡ್ಡ ಮಾತೆಲ್ಲ. ಹಂಗೆ ನೋಡಿದ್ರೆ ನಾನೇ ನಿಮಗೆ ಕೃತಜ್ಞತೆ ಹೇಳ್ಬೇಕು. ನೀವು ಆ ಮನೇಲಿ ಬಾಳಿ ಬದುಕಬೇಕಾದವರು. ಅವರೆಲ್ಲರೂ ಒಳ ಸಂಚಿಂದ ಇವತ್ತು ಆಚೆಗೆ ಬಂದು ಹಿಂಗೇನೋ ಬದುಕಟ್ಕೊಂಡು ಒದ್ದಾಡಂಗಾಗದೆ. ಅದಕ್ಕೆ ಅವರೆಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕಣವ. ಕ್ಷಮಿಸ್ಬಿಡವ. ಅದೆಲ್ಲ ಏನು ಬೇಡ ಕಣ. ನೀನು ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಒಳ್ಳೇದು ಬಯಸಿದ್ದಲ್ಲ, ಅಷ್ಟು ಸಾಕು. ಮನೆಯವರೆಲ್ಲ ಹೆಂಗವ್ರಣ? ಅವ್ರಿಗೇನು ಚಂದಾಗವ್ರೆ. ಆದರೆ ಇವ್ರ ಅಣ್ಣ ಸಂತೋಷ್ ಅವ್ರದ್ದು ಏನೇನೋ ನಾಟಕ ನಡೀತಾ ಇದೆ. ನಡೀಲಿ, ಎಲ್ಲಿ ಗಂಟ ಏನು ನಡೆಸರು ಅಂತ ನಾನು ನೋಡ್ತೀನಿ. ಅಂತ ನೀವೇನು ಗಾಬರಿ ಆಗ್ಬಿಡಿ. ನಿಮಗೆ ಬಂದು ತೊಂದರೆ ಕೊಡೋಕ್ಕೆ ನಾನು ಬಿಡೋದಿಲ್ಲ. ಇಬ್ರು ಖುಷಿಯಾಗಿರಿ. ಲೇಸಿದ್ದು, ನಮ್ಮ ಟೈಮ್ ಆಯ್ತು ಕಲ. ನಾನು ಪಾರ್ಟಿ ಆಫೀಸ್ಗೆ ಹೋಗ್ಬೇಕು, ನಾನೇನು ಬರ್ತೀನಿ. ಬರ್ತೀನಿ ಕಣವ. ಸರಿ ಅಣ್ಣ.
ಮತ್ತೇನು ಲೋಟ್ ಮಾಡ್ಕೋಬೇಡ. ಹ್ಞೂ ನಾನು ಇಷ್ಟು ದಿನ ಹಿಂಗಾಗೋಯ್ತು ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಏನು ಪ್ರಯೋಜನ ಆಗ್ತಿದೆ? ಏನೂ ಇಲ್ಲ. ಸಹಾಯ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊಂಡೆ, ಅದೂ ಉಪಯೋಗಕ್ಕೆ ಬಂದಿಲ್ಲ. ಕಷ್ಟ ಅಂದರೆ ಜೊತೆಲಿ ಬೇಕಿದ್ದರೆ 4 ಹನಿ ಕಣ್ಣೀರು ಹಾಕ್ಬಿಡ್ತಾರೆ, ಆದರೆ 4 ಕಾಸು ಕೊಡೋಕ್ಕೆ ಯಾರೂ ಬಿಡಲ್ಲ. ನಾನು ಹೀಗೆಲ್ಲ ಕೇಳ್ಕೊಡೋದ್ರಿಂದ ಪ್ರಯೋಜನವೇ ಇಲ್ಲ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಹೌದು, ನನಗೆ ಯಾರೂ ಇಲ್ಲ, ನನಗೆ ಯಾರೂ ದುಡ್ಡು ಕೊಡಲ್ಲ ಅಂತ ನಾನು ಯಾಕೆ ಅನ್ಕೋತಾ ಇದ್ದೀನಿ? ಎಂಥ ದಡ್ಡನ ನಮಗ ಈ ಚವರೇಗೌಡ. ಏನು ಊರಿಗೆ ಅವನೊಬ್ಬನೇ ದುಡ್ಡು ಕೊಡ ಅಂತ ಹಿಂಗಾಡ್ತಿದ್ದಾನ? ಅವನು ಸರಿ ಸಮ ನಿಲ್ಲೋರು ಇನ್ನೊಬ್ಬರು ಇದ್ದಾರೆ. ನಮ್ಮ ಮಾವ ನರಸಿಂಹ. ನಮ್ಮ ಮಾವ ನನಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವ್ರ ಹತ್ರ ಇರೋ ನಮ್ಮಮ್ಮನ ಆಸ್ತಿ ಪಾಲು ನಮಗೆ ಬಂದರೆ ಇಂಥ 1000 ಸಾಲ ಇದ್ರೂ ತೀರಿಸ್ಬೋದು. ಕೈಲಿ ಬೆಣ್ಣೆ ಇಟ್ಕೊಂಡು ನಾನು ಯಾಕೆ ದುಡ್ಡು ಊರಲ್ಲೆಲ್ಲ ಅಲಿತಾ ಇದ್ದೀವಿ. ಆದರೆ ನಾನು ಹೋದ ತಕ್ಷಣ ನಮ್ಮ ಮಾವ ದುಡ್ಡು ಕೊಟ್ಬಿಡ್ತಾನಾ? ಇಲ್ಲ, ಖಂಡಿತ ಕೊಡಲ್ಲ. ಆದರೆ ಇಲ್ಲಿ ಯಾರ್ಯಾರ್ದೋ ಕೈ ಕಾಲು ಹಿಡಿಯೋ ಬದಲು ನಮ್ಮ ಮಾವನ ಕೈ ಕಾಲು ಹಿಡಿದ್ರೆ ನನಗೆ ಯಾವ ಅವಮಾನನೂ ಇಲ್ಲ. ಪಾಪ ತಂಗಿ ಮಗ ಅಂತ ಕನಿಕರ ತೋರಿಸಿ ಸ್ವಲ್ಪ ದುಡ್ಡು ಕೊಟ್ಟರು ಕೊಡ್ಬೋದು. ಹೇಗಾದರೂ ಮಾಡಿ ಅವ್ರನ್ನ ಅಪ್ಸೋಡ್ಬೇಕು. ಅಲ್ಲಿಂದ ಕಿತ್ಕೊಂಡು ಬಂದು ಇವ್ರ ಮುಖದ ಮೇಲೆ ಬಿಸಾಕಿ ನನ್ನ ಮನೆ ಉಳಿಸ್ಕೋಬೇಕು. ದೇವ್ರೇ, ನಮ್ಮ ಮಾವನ ಮನೆಗೆ ಹೋಗ್ತೀನಿ. ಅವರಿಗೆ ನನ್ನ ಕಷ್ಟಕ್ಕೆ ಕರಗೋ ಮನಸ್ಸು ಕೊಡಪ್ಪ. ಸುಮ್ಮನೆ ಏಕಾಏಕಿ ಹೋಗೋದಕ್ಕಿಂತ ಇದ್ರ ಬಗ್ಗೆ ಹರೀಶ್ನ ಒಂದು ಮಾತು ಕೇಳಿದ್ರೆ ಹೀಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಯಾಕ್ರಿ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವಾ ನಿಮಗೆ? ಮದುವೆ ಆಗಿ ಎಷ್ಟು ವರ್ಷಗಳಾದರೂ ನಾನು ನಿಮ್ಮ ಹತ್ರ ಏನೂ ಕೇಳಿಲ್ಲ. ನಂದು ಇದೊಂದು ಮಾತು ನಡ್ಸ್ಕೊಡಲ್ವಾ ನೀವು? ನಡ್ಸ್ಕೊಡ್ರಿ. ಅಪ್ಪಂಗೆ ಇಷ್ಟೆಲ್ಲ ಒಳ್ಳೇದಾಗಲಿ ಅಂತ ನೀವು ಮಾಡ್ತಿರ್ಬೇಕಾದ್ರೆ ನಾನೇ ಕೋಪ ಮಾಡ್ಕೊಳ್ಳಿ. ಸರಿ, ಅವ್ರು ಬಂದಾಗ ನಾನೇನು ಮಾತಾಡೋದಿಲ್ಲ, ಸಮಾಧಾನವಾಗಿರ್ತೀನಿ. ಸರಿನಾ? ಈಗ ಹೇಳ, ಆ ಡಾಕ್ಟ್ರ್ ಯಾರು? ಅವ್ರ ಹೆಸರೇನು? ನಾಳೆ ಅವ್ರ ಮನೆಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ. ಅಮ್ಮ, ನಿಮಗೂ ಕಾಫಿ ಮಾಡಲಾ? ಖಂಡಿತ ಕಾಫಿ ಬೇಕು, ಮಾಡು. ಲಕ್ಷ್ಮೀ